ಈ ವರ್ಷ ತಿರ್ಗಾ ನಾವು 300 ಮಕ್ಕಳನ್ನ ತಿರ್ಗಾ IAS IPS ಕೋಚಿಂಗ್ ಸೆಂಟರ್ ಕೊಡ್ಬೇಕಂತ ಇದ್ದೀವಿ. ಅದ್ರಲ್ಲಿ ಪ್ರಿಮ್ನಲ್ಲಿ ಅಂತಾರೆ ನಾವು. IAS ಅಲ್ಲಿ ಎಷ್ಟು ಜನ ಪ್ರಿಮ್ನಲ್ಲಿ ಬಂದಿದ್ದಾರೆ ಜಿಲ್ಲಾನಿ? 62 ಜನ ಪ್ರಿಲಿಮಿನರಿ ಬಂದಿದ್ದಾರೆ. ಅಂದರೆ ಅವರು ಸೆಲೆಕ್ಟ್ ಆಗ್ಬೋದು ಅಂತ. ಪ್ರಿಲಿಮಿನರಿ ಅಂದರೆ ಅವ್ರು ಆಯ್ಕೆ ಆಗ್ಬೋದು. ಅದ್ರಲ್ಲಿ ಎಷ್ಟು ಜನ ಆಯ್ಕೆ ಆಗ್ತಾರೆ ಗೊತ್ತಿಲ್ಲ. ನಾನು ಭಾವಿಸ್ತಾ ಇರೋದು ನಾವೇನು 400 ಜನಕ್ಕೆ ನಾವೇನು ಕ್ಯಾಂಪ್ ಹಾಕಿ ಹಚ್ ಕ್ಯಾಂಪಲ್ಲಿ ಮಾಡಿದ್ದೀವಿ, ಕನಿಷ್ಠದಲ್ಲಿ ಒಂದು 60 ಇಂದ 70 ಜನ IAS IPS KS ಆಗಬೇಕಂತ ನಾನು ಭಾವಿಸ್ತಾ ಇದ್ದೀನಿ. ಈ ವರ್ಷದಲ್ಲಿ 12 ಜನ ಆಗಿದ್ದಾರೆ. ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಸರ್ಕಾರ ಬಂದಾದ್ಮೇಲೆ ಬಜೆಟ್ ಮೊದಲೇ ಹಿಂದಿನ ಸರ್ಕಾರದಲ್ಲಿ BJP ಸರ್ಕಾರ ಇರುವಾಗ ಬಹಳಷ್ಟು ನಮ್ಮದು ಸತ್ಯನ ತಮಗೆಲ್ಲ ಗೊತ್ತಾಗಬೇಕಾಗ್ತದೆ, ಸತ್ಯನ ಹೇಳಲೇಬೇಕಾಗ್ತದೆ. ಯಾರನ್ನ ಇಲ್ಲಿ ನಮ್ಮ BJP ಸರ್ಕಾರದಲ್ಲಿ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 3200 ಕೋಟಿ ರೂಪಾಯಿ ಕೊಟ್ಟು ಬಹಳಷ್ಟು ಸ್ಕಾಲರ್ಶಿಪ್ಗಳು ನಾವು ಕೊಟ್ಕೊಂಡು ಬರ್ತಾ ಇದ್ವಿ, ವಿದ್ಯಾರ್ಥಿ ಮಕ್ಕಳಿಗೆ ಕೊಟ್ಕೊಂಡು ಬರ್ತಾ ಇದ್ವಿ. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು. BJP ಸರ್ಕಾರ ಬಂದು 850 ಕೋಟಿಗೆ ತಂದಿಟ್ಬಿಟ್ರು. 3200 ಕೋಟಿದು 800 ಕೋಟಿಗೆ ತಂದಿಟ್ಬಿಟ್ರು. ಬಹಳ ಸ್ಕಾಲರ್ಶಿಪ್ಗಳು ಎಲ್ಲ ರದ್ದಾಗಿತ್ತು. ಹಾಗಾಗಿ ನಮ್ಮ ಸರ್ಕಾರ ಬಂದಾದ್ಮೇಲೆ ಮೊದಲೇ ವರ್ಷನೇ 3044 ಕೋಟಿ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಕೊಟ್ಟರು. 850 ಕೋಟಿಯಿಂದ 3044 ಕೋಟಿ. ಆಮೇಲೆ ಈ ವರ್ಷ 25-26 ಬಜೆಟಲ್ಲಿ 4537 ಕೋಟಿ ಕೊಟ್ಟಿದ್ದಾರೆ. ಎಷ್ಟು? 4537 ಕೋಟಿ. ಇವತ್ತೇನು 4537 ಕೋಟಿ ಕೊಟ್ಟಿದ್ದಾರೆ. ನಾವೇನು ಮಾಡ್ತೀವಿ, ಎಜುಕೇಷನ್ಗೆ ಜಾಸ್ತಿ ಆದ್ಯತೆ ಕೊಡಬೇಕಂತ ಹೇಳ್ಬಿಟ್ಟು ಎಜುಕೇಷನ್ಗೋಸ್ಕರ 70% ಓನ್ಲಿ ವಿ ಆರ್ ಯೂಸಿಂಗ್ ಫಾರ್ ಎಜುಕೇಷನ್. 70% ನಾವು ಎಜುಕೇಷನ್ಗೆ ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸರ್ಕಾರ ಬಂದಾದ್ಮೇಲೆ ಇದೆಲ್ಲ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಯಲ್ಲಿ ತಮಗೆಲ್ಲ ಗೊತ್ತೇ ಇದ್ದಂಗೆ ಈಗ MBBS ಸೀಟ್ ಸಿಕ್ಕದ್ವ ಎಷ್ಟು ಡೊನೇಷನಲ್ಲಿ ಬಡವರು ಯಾರೂ ತಗೊಳಕ್ಕೆ ಸಾಧ್ಯ ಆಗಲ್ಲ. ಕಾರಣ ಅಂದರೆ ಡೊನೇಷನ್ ತಮಗೆಲ್ಲ ಗೊತ್ತಿರ್ಬೋದು. 1 ಕೋಟಿ ಕೊಟ್ಟರು ಮೆಡಿಕಲ್ ಸೀಟ್ ಸಿಕ್ಕೋದು ಕಷ್ಟ ಇದೆ, ಯಾರು ಬಡವರು ತಗೊಳಕ್ಕೆ ಸಾಧ್ಯ ಆಗಲ್ಲ. ಮಿರಿಟಲ್ಲಿ CETಯಲ್ಲಿ ಪಾಸ್ ಆದರೆ ಏನಾಗ್ತದೆ, ಅವ್ರಿಗೆ ಮಿರಿಟಲ್ಲಿ ಫ್ರೀ ಸೀಟ್ ಸಿಗ್ತದೆ, ಗೌರ್ಮೆಂಟಿಂದ ಫ್ರೀ ಸೀಟ್ ಸಿಗ್ತದೆ. ಆ ಫ್ರೀ ಸೀಟ್ ಸಿಕ್ಕಿದ್ರೆ ಡೊನೇಷನ್ ಇಲ್ಲ, ಡೊನೇಷನ್ ಕೊಡಂಗಿಲ್ಲ. ಡೊನೇಷನ್ ಇಲ್ಲ ಅಂತ ಫೀಸ್, ಮಿನಿಮಮ್ ಫೀಸ್ ಅಂತ ಇರ್ತದೆ. ಆ ಫೀಸ್ ಅಂತೂ ಕಟ್ಟಲೇಬೇಕಾಗ್ತದೆ. ಆ ಫೀಸ್ ಕಟ್ಟಕ್ಕೆ ಭಾಳ ಜನ ಮಕ್ಕಳಿಗೆ 5 ವರ್ಷ ಕೋರ್ಸ್ ಅದು. ಈಗ ನನ್ನ ಅನಿಸಿಕೆ 11,30,000 ಏನೋ ಪ್ರತಿ ವರ್ಷ ಫೀಸ್ ಇದೆ. ಅದು ಮಿನಿಮಮ್ ಫೀಸ್, ಅದು ಯಾರಿದ್ರೂ ಕಟ್ಟಲೇಬೇಕು. 11 ಲಕ್ಷ ಅಂದರೆ ಎಷ್ಟಾಯಿತು? 5 ವರ್ಷಕ್ಕೆ 55 ಇಂದ 60 ಲಕ್ಷ ರೂಪಾಯಿ ಆಗ್ತದೆ. ಪಾಪ ಆಟೋ ಚಾಲಕ, ಬೀದಿ ವ್ಯಾಪಾರ ಮಾಡೋನು, ಕೂಲಿ ಮಜ್ದೂರಿ ಮಾಡೋನು ಎಲ್ಲಿಂದ ತರಕ್ಕೆ ಸಾಧ್ಯ? ಭಾಳಷ್ಟು ಮಕ್ಕಳು ಏನಾಗ್ತಾ ಇತ್ತು, ಭಾಳಷ್ಟು ಪೇರೆಂಟ್ಸ್ ಏನು ಮಾಡ್ತಾಯಿದ್ರು, ಅವ್ರ ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಭಾಳ ಜನ ಇದು ಡ್ರಾಪ್ಔಟ್ ಆಗ್ತಾಯಿದ್ರು ಮಕ್ಕಳು. ಆ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳು ಡ್ರಾಪ್ಔಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ನಮ್ಮ ಸರ್ಕಾರ ಬಂದಾದ್ಮೇಲೆ ನಾವು ತೀರ್ಮಾನ ಮಾಡ್ಕೊಂಡು ಮುಂಚೆ 1 ಲಕ್ಷ ಕೊಡ್ತಾ ಇದ್ವಿ. ಈ ವರ್ಷದಿಂದ 5 ಲಕ್ಷ MBBSಗೆ 1300 ಮಕ್ಕಳಿಗೆ ನಾವು 5 ಲಕ್ಷ ಹಂಗೆ ನಾವು ಕೊಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಮಕ್ಕಳು ಆಚೆ ಅಬ್ರಾಡ್ ಹೋಗ್ತಾರೆ. ಭಾಳ ಜನ 2 ವರ್ಷ ಯಾವುದೋ ಕೋರ್ಸ್ ಇದೆ, ಅಲ್ಲಿ ಅಬ್ರಾಡಲ್ಲಿ ಓದಿ ಅವ್ರು ಇದ್ದಾದರೆ ಅವ್ರು ಒಳ್ಳೆ ಸಂಬಳ ಸಿಗ್ತದೆ ಅವ್ರಿಗೆ. ಆ ಹಿನ್ನೆಲೆಯಲ್ಲಿ ಭಾಳ ಜನ ಮಕ್ಕಳು ಅಬ್ರಾಡ್ಗೆ ಹೋಗ್ತಾರೆ. ಅಬ್ರಾಡ್ ಹೋದರೆ ಅದು 2 ವರ್ಷ ಫೀಸ್ ಇದ್ದಿದ್ದು 20 ಲಕ್ಷ ರೂಪಾಯಿ ಇತ್ತು. 20 ಲಕ್ಷ ಅಂದರೆ ಫಾರ್ 2 ಇಯರ್ಸ್ 10 ಲಕ್ಷ ಪ್ರತಿ ವರ್ಷ. ಈಗೇನಾಗಿದೆ, ಅದು 30 ಲಕ್ಷ ರೂಪಾಯಿ ಆಗಿದೆ. ಆ 30 ಲಕ್ಷ 20 ಲಕ್ಷ ಇರುವಾಗೂ ನಾವೇ ಕೊಡ್ತಾ ಇದ್ವಿ. 10 ಲಕ್ಷ ಅಂತ ಯಾರು ಅಬ್ರಾಡ್ಗೆ ಮಕ್ಕಳು ಹೋಗ್ತಾರೆ ಓದೋಕ್ಕೆ, ನಾವು ಸರ್ಕಾರ ವತಿಯಿಂದ ಅವ್ರಿಗೆ ನಾವು ಕೊಡ್ತಾ ಇದ್ವಿ. ಈಗೇನಾಗಿದೆ, ಆ ಫೀಸ್ 30 ಲಕ್ಷ ಆಗಿದೆ. ಪಾಪ 10 ಲಕ್ಷ ಕಟ್ಟಕ್ಕೆ ಭಾಳ ಕಷ್ಟ ಆಗ್ತದೆ. ವರ್ಷಕ್ಕೆ 5 ಲಕ್ಷ ಅಂದರೆ ಬಡವ್ರಿಗೆ ಭಾಳ ಕಷ್ಟನೇ. ಅದು ನಾವು ಹೇಳ್ಕೊಂತೀವಿ, ಶ್ರೀಮಂತರಿಗೆ ಅದು ಯಾವ್ದು ಲೆಕ್ಕಕ್ಕಿಲ್ಲ. ಡೈಲಿ 5 ಲಕ್ಷ ಕಟ್ಟೆ ಅಂದ್ರೂ 5 ಲಕ್ಷ ಕಟ್ತಾರೆ. ಅಂದರೆ 10 ಲಕ್ಷ ಅಂದರೆ ವರ್ಷಕ್ಕೆ 5 ಲಕ್ಷ ಅಂದರೆ ಸಾಧ್ಯ ಆಗ್ತಾಯಿಲ್ಲ. ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ, ಸರ್ ಸ್ಕಾಲರ್ಶಿಪ್ ನಾವು ಕೊಡ್ತಾ ಇದ್ದೀವಿ ಅಬ್ರಾಡ್ ಹೋಗೋರು ಮಕ್ಕಳಿಗೆ 20 ಲಕ್ಷ ಆಗ್ತಾಯಿತ್ತು. 10 ಲಕ್ಷದ 2 ವರ್ಷದ 20 ಲಕ್ಷ ನಾವು ಕೊಡ್ತಾ ಇದ್ವಿ. ಈ ವರ್ಷ ಅದು 30 ಲಕ್ಷ ಮಾಡಿಬಿಟ್ಟಿದ್ದಾರೆ ಸರ್, ಬಡವ್ರ ಮಕ್ಕಳು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಅದನ್ನು ಬಜೆಟಲ್ಲಿ ಅಪ್ರೂವ್ ಮಾಡಿ ಅದು 30 ಲಕ್ಷ ರೂಪಾಯಿ ಕೊಡಬೇಕಂತ ತೀರ್ಮಾನ ಮಾಡಿ ನಾವೇ ಅದು ಕೊಡ್ತಾ ಇದ್ದೀವಿ. ನಾವು ಆದಿತ್ಯ ಏನಕ್ಕೆ ಕೊಡ್ತಾ ಇದ್ದೀವಿ, ಎಜುಕೇಷನ್ ಅಂದರೆ ಎಜುಕೇಷನ್ ಇಲ್ಲ ಅಂದರೆ ಏನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸಾಧ್ಯ ಆಗಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಇರೋದೇ ಎಜುಕೇಷನ್ಗೋಸ್ಕರ ನಾವು ಆದಿತ್ಯ ಕೊಡಬೇಕಂತ. ನಾನು ಮಂತ್ರಿ ಆದಮೇಲೆ ಸ್ಪೆಷಲ್ ಕೇರ್ ನಾನು
ಏನಕ್ಕಂದ್ರೆ ನನ್ನ ಮಕ್ಕಳು ಓದಬೇಕು, ಮುಂದೆ ಬರಬೇಕು, ಒಳ್ಳೆ ಭವಿಷ್ಯ ಆಗಬೇಕು ಅವ್ರಿಗೆ. ನೀವು ಓದಿ ಅನ್ನೋರು ಮುಂದೆ ಆದರೆ ಏನಾಗ್ತದೆ, ನಿಮ್ಮ ತಂದೆ ತಾಯಿ ಈಗ ನಾನು ನೋಡ್ತಾ ಇದ್ದೀನಿ, ಈಚೀಚೆಗೆ ಮುಂಚೆ ಅಷ್ಟು ಆದಿತ್ಯ ಎಜುಕೇಷನ್ ಕಡೆ ಕೊಡ್ತಾ ಇರಲಿಲ್ಲ. ಈಚೀಚೆಗೆ ಏನಾಗ್ತದೆ, ಪಾಪ ಬಡವರು 2-3 ಹೊತ್ತು ತಿನ್ನೋದು ನಾವು 2 ಹೊತ್ತು ಊಟ ಮಾಡುವ ನಾವು. ನಮ್ಮ ಮಕ್ಕಳು ಓದಬೇಕು, ಅವ್ರು ಬೆಳಿಬೇಕು, ಚೆನ್ನಾಗಿ ಓದಿ ಇಲ್ಲಿ ಅವ್ರೇನಾರ ಇಂಜಿನಿಯರು, IPS, IAS, KS ಆಗಬೇಕು. ನಾವು 3 ಹೊತ್ತು ಊಟ ಮಾಡೋದು, 2 ಹೊತ್ತು ಊಟ ಮಾಡುವಂಥ ತಂದೆ ತಾಯಿ ಭಾಳ ಜನ ಏನ್ ಮಾಡ್ತಾರೆ ಇವತ್ತು ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳಿಸ್ತಾ ಇದ್ದಾರೆ. ಮುಂಚೆ ಅದು ಇರ್ತಾ ಇರ್ಲಿಲ್ಲ. ಏನಕ್ಕೆ ಕಳಿಸ್ತಾ ಇದ್ದಾರೆ ಅಂದ್ರೆ, ನಾವು ಕಷ್ಟ ಅನುಭವಿಸ್ತಾ ಇದೀವಿ, ನಮ್ಮ ಮಕ್ಕಳು ಕಷ್ಟ ಅನುಭವಿಸಬಾರ್ದ ಕಾರಣಕ್ಕೆ ಅವರು ಕಳಿಸ್ತಾ ಇದ್ದಾರೆ. ನಾವು ಆದಷ್ಟು ನಮ್ಮ ಅಲ್ಪಸಂಖ್ಯಾತರಲ್ಲಿ ಓದೋರು ಯಾರು ಶ್ರೀಮಂತರು ಯಾರು ಬರೋಕ್ಕೆ ಸಾಧ್ಯ ಆಗಲ್ಲ. ಶ್ರೀಮಂತರು ಬರ್ತಾಯಿದ್ರಿ, ನಿಮ್ಮ ಟೀಚರ್ಸ್ಗಳಿಗೆ, ಲೆಕ್ಚರರ್ಗಳಿಗೆ, ಪ್ರಿನ್ಸಿಪಲ್ಗಳಿಗೆ ಹೇಳೋದು ನಾನು, ಹಾಸ್ಟೆಲ್ ವಾರ್ಡನ್ಸ್ಗಳಿಗೆಲ್ಲ ಎಲ್ಲ ಇದ್ದೀರಿ ಪಾಪ, ನೀವೆಲ್ಲ ಇದ್ದೀರಾ. ಭಾಳ ಜನಕ್ಕೆ ಇವತ್ತು ಸನ್ಮಾನ ಮಾಡಿ ಭಾಳ ಖುಷಿ ತಂತು. ನನಗೆ ಒಂಚೂರು ನೋವು ಆಯಿತು, ಎಷ್ಟು ಜನ ಇದ್ದೀರಿ 10% ಆಗಲಿಲ್ಲ ಅಂತ ಎಲ್ಲೋ ಆಗಿದೆ. ಆ ಪ್ರಿನ್ಸಿಪಲ್ ಟೀಚರ್ಸ್ಗೆಲ್ಲ ನಾನು ಮನವಿ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯಮಾಡಿ ಇಲ್ಲಿ ಅಲ್ಪಸಂಖ್ಯಾತರು ಈ ಸ್ಕೂಲಲ್ಲಿ ಓದೋದು, ಗೋರ್ಮೆಂಟ್ ಸ್ಕೂಲಲ್ಲಿ ಬಂದು ಹೋಗೋದು, SC ಸ್ಕೂಲಲ್ಲಿ ಓದೋದು, ಯಾರು ಶ್ರೀಮಂತರು ಬಂದು ಸ್ಕೂಲ್ ಮಕ್ಕಳು ಓದಲ್ಲ. ಇಲ್ಲಿ ಎಲ್ಲ ಶ್ರೀಮಂತರ ಮಕ್ಕಳು ಏನು ಮಾಡ್ತಾರೆ, ಅದು ಎಷ್ಟನ ಡೊನೇಷನ್ ಆಗಲಿ, ಸೆಂಟ್ ಜೋಸಫ್, ಮೌಂಟ್ ಕಾರ್ಮಲ್ ಕಾಲೇಜ್ ಯಾವುದನ್ನ ಇದಕ್ಕೆ ಕಳ್ಸ